ಎಲ್ರಿಗೂ ನಮಸ್ಕಾರ. ಮಾಧ್ಯಮದ ಮಿತ್ರರಿಗೆ, ನನ್ನ ಮಗ ಸಾಗರ್ ಇದಕ್ಕೆ ನಿರ್ಮಾಪಕ. ಅವನ ಮೊದಲನೇ ಪ್ರಯತ್ನ ಸೀರಿಯಲ್. ಹೀಗಾಗಿ ಮೊದಲನೇದಾಗಿ ನಾನು ಸುವರ್ಣ ವಾಹಿನಿಯವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಥರದ ಒಂದು ಸಬ್ಜೆಕ್ಟ್ ತುಂಬ ಪವರ್ಫುಲ್ ಸಬ್ಜೆಕ್ಟ್, ವಿಮೆನ್ ಓರಿಯೆಂಟೆಡ್ ಈ ಒಂದು ಕಥಾವಸ್ತುನ ಪುರಾಣಿಕ್ ಪ್ರೊಡಕ್ಷನ್ ಅವರಿಗೆ ಒಂದು ನಂಬಿಕೆ ಇಟ್ಟು ಕೊಟ್ಟಿದ್ರು. ಹೀಗಾಗಿ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಆಮೇಲೆ ಈ ಎಂಟೈರ್ ಪ್ರಾಸೆಸ್ಸಲ್ಲಿ ಕಲಾವಿದರ ಹುಡುಕಾಟ ಏನು ಇತ್ತು, ಅದಕ್ಕೆ ಹತ್ತತ್ರ ಒಂದೂವರೆ ತಿಂಗಳು ತೊಗೊಂತು. ಅದರಲ್ಲೂ ಸಹಿತ ಪ್ರತಿಯೊಂದು ಪಾತ್ರಗಳಿಗೆ ಅವ್ರದ್ದೇ ಆದಂಥ ಒಂದು ಕಲ್ಪನೆ ಇತ್ತು, ಇದು ಇದೇ ರೀತಿ ಆಗಬೇಕು ಆಗಿ, ಅಂದರೆ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿ ವರ್ಕೌಟ್ ಆಗಬೇಕು ಅಂತ. ಹೀಗಾಗಿ ಒಂದು ಒಳ್ಳೆಯ ಅನುಭವಸ್ಥರ ಒಂದು ಕಲಾವಿದರ ಒಂದು ತಂಡ ಇದೆ. ಹೀಗಾಗಿ ಅದಕ್ಕೆ ತಕ್ಕ ಹಾಗೆ ನಮ್ಮ ಶ್ರೀನಿವಾಸ್ ಅವರು ಒಬ್ಬ ಒಳ್ಳೆಯ ಸಮರ್ಥ ನಿರ್ದೇಶಕರು ನಮಗೆ ಸಿಕ್ಕಿದ್ದು ಬಹಳ ಪುಣ್ಯ ಅಂತಲೇ ಅಂದ್ಕೋಬೇಕು. ಯಾಕಂದರೆ ನಾವು ಸೆಟ್ಟಿಗೆ ಬರೋದೇ ರೇರು, ಅವರು ಬಂದ ಮೇಲೆ ನಾವು ಹೆಚ್ಚು ಅವ್ರ ಮೇಲೇ ಅವಲಂಬಿತವಾಗಿದ್ದೀವಿ. ಹೀಗಾಗಿ ಎಂಟೈರ್ ತಂಡ, ಕ್ಯಾಮ್ರಾಮನ್ ನಮ್ಮ ಶ್ರೀನಿವಾಸ್ ಆಗಿರ್ಬೋದು, ಹಿಂದೆ ಕೆಲಸ ಮಾಡಿದಂಥ ಮಣಿಯವರಾಗಿರ್ಬೋದು, ಸುಮಾರು ಜನ, ಆಮೇಲೆ ಸಂಕಲನಕಾರರು, ಆಮೇಲೆ ಈ ಥರ ಎಂಟೈರ್ ಟೆಕ್ನಿಕಲ್ ಕ್ರಿವ್ನು ತುಂಬ ಚೆನ್ನಾಗಿದೆ. ಸೊ ಹೀಗಾಗಿ ಸುಗಮವಾಗಿ ನಡ್ಕೊಂಡು ಹೋಗಿ ಒಂದು 500 ಕಂತುಗಳನ್ನು ಪೂರೈಸಿದ್ದೀವಿ. ತುಂಬ ಸಂತೋಷದ ಗಳಿಗೆ ಇದು. ಹೀಗಾಗಿ ಒಂದು ವಾಹಿನಿಯವರು ಇವತ್ತು ಪ್ರೆಸ್ ಮೀಟು ಏರ್ಪಡಿಸಿದರು. ಮುಂದಿನ ಮಾತುಗಳನ್ನು ಸಾಗರ್ ನಡೆಸ್ಕೊಡ್ಬೇಕು ಅಂತ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ, ಹಿರಿಯರಿಗೆ ನಮಸ್ಕಾರ. ಇದ್ರ ಹಿಂದೆ ನನ್ನ ಸುಮಾರು ಪ್ರಾಜೆಕ್ಟ್ಸ್ಗೆ ನೀವೆಲ್ಲ ಭಾಳ ಸಪೋರ್ಟ್ ಮಾಡಿದ್ರಿ. ಅಲ್ಲಿಂದ ನನ್ನ ಹೊಸ ಹೆಜ್ಜೆ ಶಾರದೆ ನನ್ನ ಲೈಫ್ನಲ್ಲಿ ಭಾಳ ಇಂಪಾರ್ಟೆಂಟ್ ಹೆಜ್ಜೆ ನನ್ನ ಲೈಫಲ್ಲಿ. ಸ್ಟಾರ್ ಸುವರ್ಣ ಅವ್ರಿಗೆ, ಶಿಲ್ಪಾ ಮೇಡಮ್ಗೆ, ರಾಜ್ ಸರ್ಗೆ, ಎಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ, ಈ ಒಂದು ಅವಕಾಶ ಕೊಟ್ಟಿದ್ರು. ಜೊತೆಗೆ ಈ ಥರ ಒಂದು ಆರ್ಟಿಸ್ಟ್ ಟೀಮ್ ಅಂದರೆ ಲಿಟ್ರಲಿ ಒಬ್ಬೊಬ್ಬರು ಕೂಡ ಇದ್ದಾರೆ ಒನ್ ಟೇಕ್ ಆರ್ಟಿಸ್ಟ್. ಇದಕ್ಕಿಂತ ಏನು ಹೇಳೋದು ಇಷ್ಟಪಡಲ್ಲ ನಾನು. ಸಚ್ ಸೀನಿಯರ್ ಆರ್ಟಿಸ್ಟ್, ಸಚ್ ಸ್ವೀಟ್ ಆರ್ಟಿಸ್ಟ್ ಎಲ್ಲ ಜೊತೆಗೆ ನಮ್ಮ ಶ್ರೀನಿವಾಸ್ ಸರ್. ಅಂದರೆ ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಿರ್ಬೇಕಾದ್ರೆ ನಮ್ಮ ಪ್ರೊಡ್ಯೂಸರ್ ಪವನ್ ಒಡೆಯರ್ ಅವರು ಭಾಳ ನಂಬಿಕೆ ಇಟ್ಟು ನನ್ನ ಬಿಟ್ಟಿದ್ರು. ಅಂದರೆ ಅವ್ರದ್ದು ₹1 ದುಡ್ಡು ಕೂಡ ನಂದೇ ಅನ್ನೋ ಥರ ನಾನು ಡೈರೆಕ್ಟ್ ಮಾಡ್ತಾಯಿದ್ದೆ. ಸೊ ಸಿಮಿಲರ್ಲಿ ನಾನು ಪ್ರೊಡ್ಯೂಸ್ ಮಾಡ್ತಿರುವಂಥ ಪ್ರಾಜೆಕ್ಟಿಗೆ ಐ ವಾಂಟೆಡ್ ಟು ಫಾಲೋ ದ ಸೇಮ್ ಫಾರ್ಮ್ಯಾಟ್. ಸೊ ಶ್ರೀನಿವಾಸ್ ಸರ್ ಕಂಪ್ಲೀಟ್ಲಿ ಅವ್ರದೇ ಪ್ರೊಡಕ್ಷನ್ ಥರ ಅವ್ರು ಎಷ್ಟು ಕಾಳಜಿ ವಹಿಸಿ ನಡ್ಕೊಂಡು ಹೋಗ್ತಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್. ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಟು ಸೆಲೆಬ್ರೇಟ್ 500 ಎಪಿಸೋಡ್ಸ್ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು. ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೀವಿಲ್ಲಿ ಬಂದಿದ್ದಕ್ಕಾಗಿ. ನಾನು ಇದರಲ್ಲಿ ಸುಮಿತ್ರಾ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಶಾರದಾ ತಾಯಿ. ಹಾಗೆ ನೋಡೋಕೆ ಹೋದರೆ ನನಗಿಬ್ಬರು ಹೆಣ್ಮಕ್ಳು, ಇಬ್ಬರು ಸುಂದರವಾದಂತಹ ಒಳ್ಳೆ ಹೆಣ್ಮಕ್ಳು ಕೊಟ್ಟಂಥ ಸೀರಿಯಲ್ ಇದು. ನನಗೆ ತುಂಬ ವಿಭಿನ್ನವಾದ ಪಾತ್ರ ಇದು. ತುಂಬ ಸಾಫ್ಟ್ ಅಂದ್ಕೊಂಡಿದ್ದೆ ನಾನು, ಇತ್ತೀಚೆಗೆ ತುಂಬ ಒಂಥರ ಖಾರವಾಗಿದೆ ರೋಲು. ಸೊ ಇದೊಂದು ನನಗೊಂದು ಚಾಲೆಂಜಿಂಗ್ ಅನಿಸ್ತಾ ಇದೆ. ಈ ಥರದ ರೋಲ್ ನಾನು ಯಾವತ್ತೂ ಮಾಡಿಲ್ಲ, ಸ್ಪ್ಲಿಟ್ ಪರ್ಸ್ನಾಲಿಟಿ ರೋಲ್ ಥರ ಯಾವತ್ತೂ ಮಾಡಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸುನೀಲ್ ಪುರಾಣಿಕ್ ಸರ್ ಫಾರ್ ಕಾಸ್ಟಿಂಗ್ ಮೀ. ಆ್ಯಂಡ್ ನಾನು ಹೇಳಲೇಬೇಕು ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ. ತುಂಬ ಜನರ ಜೊತೆ ಕೆಲಸ ಮಾಡಿದ್ದೀನಿ ನಾನು, ಆದರೆ ಇವ್ರ ಹತ್ರ ಇರೋ ಒಂದು ಸಂಯಮ ಆಗಲಿ ಅಥವಾ ಮಕ್ಕಳ ಜೊತೆ ಅವರು ಬೆರೆಯೋದು, ಅಂದರೆ ನಮ್ಮ ಪ್ರೊಡಕ್ಷನ್ ಟೀಮ್ ಆಗಲಿ, ಲೈಟ್ ಟೀಮ್ ಆಗಲಿ, ಕ್ಯಾಮ್ರಾ ಟೀಮ್ ಆಗಲಿ, ಮೇಕಪ್ ಟೀಮ್ ಆಗಲಿ, ತನ್ನ ಸ್ವಂತ ಮಕ್ಕಳು ಅಂತ ಅವ್ರ ಜೊತೆ ಆ ಒಡನಾಟ ನನಗದು ಬಹಳ ಇಷ್ಟ. ಅವರಲ್ಲಿ ನಾನು 1000 ಸಲ ಹೇಳಿದ್ದೀನಿ ಸರ್ ಕೂಡ ಇದು. ಸೊ ಇದು ನಾನು ಯಾವ ಡೈರೆಕ್ಟ್ರಲ್ಲೂ ನೋಡಿರಲಿಲ್ಲ. ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ಪ್ರೀತಿಯಿಂದ ಅವ್ರ ಜೊತೆ ಕೆಲಸ ತೆಗಿತಾರೆ. ಸೊ ಜೊತೆಗೆ ಹಾಗೆ ನಮಗೂ ಕೂಡ ಎಲ್ಲೋ ಒಂದು ತಪ್ಪಿದ್ದಾಗ ಮೇಡಮ್ ಇದು ಸರಿ ಮಾಡ್ಕೊಳ್ಳಿ ಅಂದರೆ ಅಷ್ಟು ತೀಡ್ತಾರೆ. ಅದು ಬಹಳ ಖುಷಿ ಕೊಡೋವಂಥ ಸಂಗತಿ. ನಿಜ ಹೇಳಬೇಕು ಅಂದರೆ ತುಂಬ ಒಳ್ಳೆ ಟೀಮು, ಮನಸ್ಸಿಗೆ ಹತ್ತಿರವಾದಂಥ ಟೀಮು. ಥ್ಯಾಂಕ್ ಯು ಆಲ್.